हमारे हर जलसे में वो हमारा साथ देते हैं। तमाम तहनीत कबूल करने वालों की तरफ से मैं असलम शेख को दावत देता हूँ कि वो आएँ और चंद कलिमात पेश करें। मोहतरम असलम शेख, राइट न्यूज़ रिपोर्टर, आएँ और जो तहनीत कबूल किए हैं इन तमाम की जानिब से सिर्फ एक अपने ख्यालात और तासुरात पेश करें। पूरा फोन अस्सलामु अलैकुम वरहमतुल्लाहि वबरकातुहू। आंधी में भी दिए जला करते हैं, आंधी में भी दिए जला करते हैं, कांटों में ही गुलाब खिला करते हैं। खुश नसीब होती है वो शाम जिसमें आप जैसे लोग मिला करते हैं। अस्सलामु अलैकुम रहमतुल्लाहि व बरकातुहू। कर्नाटका उर्दू अकाಡೆಮಿ ಖಿದ್ಮತ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಬಸವ ಉರ್ದು ಕೆರೆಬಿಚಿಯ ವತಿಯಿಂದ ಆಯೋಜಿಸಿರುವ ರಾಜ್ಯ ಮಟ್ಟದ ಉರ್ದು ಮುಷಾಯರದ ಅಧ್ಯಕ್ಷತೆಯನ್ನು ವಹಿಸಿರುವ ಮೌಲಾನಾ ಮುಫ್ತಿ ಮೊಹಮ್ಮದ್ ಅಲಿ ಖಾಜಿ ಅಧ್ಯಕ್ಷರು, ಕರ್ನಾಟಕ ಉರ್ದು ಅಕಾಡೆಮಿ ಬೆಂಗಳೂರು. ಈ ಮುಷಾಯರವನ್ನು ಉದ್ಘಾಟಿಸಿರುವ ಚನ್ನಗಿರಿಯ ಶಾಸಕರಾದ ಮಾನ್ಯ ಶಿವಗಂಗಾ ಬಸವರಾಜ್ನವರು, ಕೆರೆಬಿಚಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಹಮದ್ ತಾಜರ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಶಿಕ್ಷಕರಾದ ಮೊಹಮ್ಮದ್ ಜಾಕೀರ್ ಅವರೇ, ದಾವಣಗೆರೆಯ ಸಮಾಜ ಸೇವಕರಾದ ಡಾಕ್ಟರ್ ಅಸ್ಲಂ ಟಾರ್ಗೆಟ್ ಅವರೇ, ನಿವೃತ್ತ ಶಿಕ್ಷಕರು, ಮುಖಂಡರು, ಸಮಾಜ ಸೇವಕರು ಹಾಗೂ ನನ್ನ ಮಾರ್ಗದರ್ಶಕರಾದ ಉಬೇದುರ್ ರೆಹಮಾನ್ ರವರೇ, ಈ ಕಾರ್ಯಕ್ರಮವನ್ನು ಆಯೋಜಿಸಲು ಶ್ರಮಪಟ್ಟಿರುವ ಪತ್ರಕರ್ತರಾದ ಅಲ್ತಾಫ್ ಹುಸೇನ್ ರಜ್ವಿ ಅವರೇ, ಈ ಕಾರ್ಯಕ್ರಮದಲ್ಲಿ ಗೌರವ ಪುರಸ್ಕಾರಕ್ಕೆ ಭಾಜನರಾಗಿರುವ ಮಿತ್ರರೇ, ದೂರದ ಊರುಗಳಿಂದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅತಿಥಿಗಳೇ ಹಾಗೂ ವೇದಿಕೆಯ ಮೇಲೆ ಹಾಜರಿರುವ ಇತರ ಬಂಧು ಮಿತ್ರರೇ, ಕೆರೆಬಿಚಿ ಗ್ರಾಮದ ಪ್ರೀತಿಯ ಜನರೇ ಹಾಗೂ ನಮ್ಮ ಆತ್ಮೀಯ ಮಿತ್ರರು, ಅವರು ಕೂಡ ನನಗೆ ಮಾರ್ಗದರ್ಶಕರು ಇದ್ದ ಹಾಗೆ ನಮ್ಮ ಸತ್ಯವಿಂದರ ಸಿರಾಜ್ ಅಹಮದ್ ಅವರು. ಕೆರೆಬಿಚಿ ಗ್ರಾಮ ಎಲ್ಲರಿಗೂ ಹಿತೈಷಿಗಳು ನನ್ನ ಮತದಾನದಿಂದ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಕೆರೆಬಿಚಿ ಗ್ರಾಮ 99% ಮುಸ್ಲಿಮರು ಇರ್ತಕ್ಕಂಥ ವಾಸಿಸ್ತಕ್ಕಂಥ ಗ್ರಾಮ. ಇಲ್ಲಿ ಈ ಗ್ರಾಮದ ಇನ್ನೊಂದು ಹೆಗ್ಗಳಿಕೆ ಏನಂದರೆ 85% ಲಿಟ್ರಸಿ ರೇಟ್, ಸಾಕ್ಷರತಾ ಪ್ರಮಾಣ ನಮ್ಮ ಕೆರೆಬಿಚಿ ಗ್ರಾಮಕ್ಕೆ. ಇದು ಕೂಡ ನಮ್ಮ ಗ್ರಾಮದ ಹೆಗ್ಗಳಿಕೆ. ಇನ್ನು ಕೆರೆಬಿಚಿಯ ಬಗ್ಗೆ ಒಂದು ಸುಂದರವಾದ ಒಂದು ಮಾತಿದೆ. ಅದೇನಪ್ಪ ಅಂದರೆ, ಕೆರೆಬಿಚಿ ಗ್ರಾಮದ ಯಾವುದೇ ಮೂಲೆಯಲ್ಲಿ ನಿಂತ್ಕೊಂಡು ಸುಮ್ಮನೆ ಒಂದು ಕಲ್ಲು ಬೀಸಿದ್ರೆ, ಒಂದು ಕಲ್ಲನ್ನು ಒಗೆದ್ರೆ ಅದು ಶಿಕ್ಷಕರ ಮನೆಯ ಮೇಲೆ ಕಲ್ಲು ಬೀಳುತ್ತೆ ಅನ್ನುವಂಥ ಮಾತಿದೆ. ಅಂದರೆ ಅಷ್ಟು ಜನ ಶಿಕ್ಷಕರು ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥದ್ದು. ಇದು ಕೂಡ ನಮ್ಮ ಗ್ರಾಮದ ಹೆಗ್ಗಳಿಕೆ ಅಂತಲೇ ಹೇಳ್ಬೋದು. ಯಾಕಪ್ಪ ಈ ವಿಚಾರ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ಇವತ್ತು ರಾಜ್ಯ ಮಟ್ಟದ
ಕೆರೆ ಬಿಡಿಸಿಯಲ್ಲಿ ಇಟ್ಟಿದ್ದಾರೆ ಅಂದರೆ ಅದು ನಮ್ಮ ಗ್ರಾಮದ ಹೆಗ್ಗಳಿಕೆ, ಅದು ಕೂಡ ಹೌದು. ಇನ್ನು ಈ ಒಂದು ಮುಷಾಯರ ಆಯೋಜಕರು ನನಗೆ ಒಂದು ಆಹ್ವಾನವನ್ನು ನೀಡಿದರು. ಅಸ್ಲಮರೆ, ನಿಮಗೆ ಒಂದು ಸನ್ಮಾನವನ್ನು ನಾವು ಇಟ್ಕೋಬೇಕಂತ ಅಂದ್ಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದರು. ಆ ಸಂದರ್ಭದಲ್ಲಿ ನಾನು ಕೆಲವು ವಿಚಾರಗಳನ್ನು ಹೇಳಿದೆ. ನಮ್ಮ ಗ್ರಾಮದಲ್ಲಿ ನನ್ನನ್ನು ಹೊರತುಪಡಿಸಿ ಸಾಕಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ ಬಹಳಷ್ಟು ಪ್ರತಿಭೆಯನ್ನು ಹೊಂದಿರತಕ್ಕಂಥವರಿದ್ದಾರೆ. ಅವರಿಗೆ ದಯವಿಟ್ಟು ನೀವು ಸನ್ಮಾನವನ್ನು ಮಾಡಬೇಕು. ನಾನು ಒಂದು ಸಣ್ಣ ಮನುಷ್ಯ, ಈ ವಿಚಾರದಲ್ಲಿ ನನಗೆ ಒಂದು ಸನ್ಮಾನವನ್ನು ಮಾಡುವಂಥ ಲೆವೆಲಿಗೆ ನಾನೇನಿಲ್ಲ ಅನ್ನುವಂಥ ಮಾತನ್ನು ಹೇಳಿದೆ. ಆ ಸಂದರ್ಭದಲ್ಲಿ ನಮ್ಮ ಉಮೇದುಲ್ಲಾ ಮೇಷ್ಟ್ರು ಹೇಳಿದರು, ನೀವು ಏನು ಅನ್ನೋದನ್ನು ನೀವು ತೋರಿಸ್ಕೋಬೇಡಿ, ನಾವು ಅದರ ಬಗ್ಗೆ ನಮಗೆ ಗೊತ್ತಿದೆ, ನಮ್ಮ ಆಹ್ವಾನವನ್ನು ನೀವು ಸ್ವೀಕರಿಸಬೇಕು ಅಂತ ಹೇಳಿದರು. ಸರಿ, ಅಲ್ಹಮ್ದುಲಿಲ್ಲಾಹ್ ಸ್ವೀಕರಿಸ್ಕೊಂಡೆ. ಇದು ಈ ಒಂದು ಮುಷಾಯರ ಆಯೋಜನೆ ಕೆರೆ ಬಿಡಿಸಿಯಲ್ಲಿ ರಾಜ್ಯ ಮಟ್ಟದ ಆಯೋಜನೆ ಆಗಿದೆ ಅಂದರೆ ನಿಜವಾಗ್ಲೂ ಹೆಮ್ಮೆಯ ವಿಷಯ. ಈ ಒಂದು ಉರ್ದು ಅಕಾಡೆಮಿ ಹಾಗೂ ನಮ್ಮ ಈ ಬಸ್ಮೆ ಉರ್ದು ಏನಿದೆ, ಈ ಒಂದು ಸಂಘಟಕರ ಆಯೋಜಕರು ಇಲ್ಲಿಂದ ನೆಕ್ಸ್ಟ್ ಯಾವುದೇ ಒಂದು ಫಂಕ್ಷನ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಪ್ರತಿಯೊಂದಕ್ಕೂ ನನ್ನ ಬೆಂಬಲ ಅವರಿಗೆ ಇರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಬಗ್ಗೆ ಒಂದು ಇಂಟ್ರಡಕ್ಷನ್ ಅನ್ನು ಹೇಳ್ತೇನೆ. ನನ್ನ ಹೆಸರು ಅಸ್ಲಂ ಶೇಖ್ ಅಂತ. 2007ರಲ್ಲಿ ನಾನು ನಗರವಾಣಿ ಪತ್ರಿಕೆಯಿಂದ ನನ್ನ ಪತ್ರಿಕೋದ್ಯಮವನ್ನು ನಾನು ಆರಂಭ ಮಾಡಿದೆ 2007ರಲ್ಲಿ. ಆ ಸಂದರ್ಭದಲ್ಲಿ ಕೆರೆ ಬಿಡಿಸಿಯಲ್ಲಿ ಪ್ರಜಾವಾಣಿ ಬಿಟ್ಟರೆ ಯಾವುದೇ ಪತ್ರಿಕೆ ಬಗ್ಗೆ ಯಾರಿಗೂ ಜಾಸ್ತಿ ಗೊತ್ತಿರಲಿಲ್ಲ. ಕೆರೆ ಬಿಡಿಸಿ ಗ್ರಾಮನೂ ಕೂಡ ಅಷ್ಟಾಗಿ ಜನರಿಗೆ ಗೊತ್ತಿರಲಿಲ್ಲ. ನಮ್ಮ ದಾವಣಗೆರೆಯ ನಗರವಾಣಿ ಪತ್ರಿಕೆಯ ಸಂಪಾದಕರಾದ BN ಮಲ್ಲೇಶ್ ಸರ್ ಹತ್ರ ಹೋದೆ ನಾನು. ಸರ್, ಕೆರೆ ಬಿಡಿಸಿಗೆ ನಗರವಾಣಿ ಪತ್ರಿಕೆಯನ್ನು ನಾನು ತೆಗೆದುಕೊಂಡು ಹೋಗ್ಬೇಕಂತಿದ್ದೇನೆ, ದಯವಿಟ್ಟು ನಮಗೆ ರಿಪೋರ್ಟಿಂಗ್ ಕೊಡಿ ಅಂತ ಕೇಳಿದೆ. ಆ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳಿದರು, ಅಸ್ಲಂ ಅವರೇ, ಕೆರೆ ಬಿಡಿಸಿ ಅಂತ ಎಲ್ಲಿದೆ ಹೇಳಿ ಗ್ರಾಮ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಹೇಳಿದೆ, ಸರ್, ಕೆರೆ ಬಿಡಿಸಿ ನೀವು ಹೊರಗಡೆಯಿಂದ ನೋಡಿದ್ರೆ ಗೊತ್ತಾಗಲ್ಲ, ಆ ಗ್ರಾಮದಲ್ಲಿ ಒಳಗೆ ಬರಬೇಕು. ಕಮರ್ಷಿಯಲ್ ಏನಿದೆ, ಆ ಗ್ರಾಮದ ಜನತೆ ಹೇಗಿದ್ದಾರೆ, ಸಾಕ್ಷರತಾ ಪ್ರಮಾಣ ಏನಿದೆ, ಶಿಕ್ಷಕರು ಎಷ್ಟು ಜನ ಇದ್ದಾರೆ, ಈ ಗ್ರಾಮ ಹೇಗಿದೆ, ಇಲ್ಲಿನ ಜನರು ಹೇಗೆ ಅಂತ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದೆ. ಸರಿ, ಆಯಿತು ಅಂತ ಆ ಸಂದರ್ಭದಲ್ಲಿ ನಮಗೆ ನಗರವಾಣಿಯ ರಿಪೋರ್ಟಿಂಗನ್ನು ಕೊಟ್ಟರು. 2007ರಿಂದ ಆರಂಭ. ಆ ಸಂದರ್ಭದಲ್ಲಿ ಒಂದು ಸಣ್ಣ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಯಾಕಂದರೆ ಅದು ಒಂದು ಆ ಸಂದರ್ಭದಲ್ಲಿ ನನಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನನಗೆ 5,000 ರೂಪಾಯಿ ಅಡ್ವಾನ್ಸ್ ಡೆಪಾಸಿಟ್ ಅಂತ ಕೇಳಿದ್ರು ಅವರು. 2007ರಲ್ಲಿ 5,000 ರೂಪಾಯಿ ಡೆಪಾಸಿಟ್ ಅಂದರೆ ಭಾಳ ಮೊತ್ತ. ಆ ಸಂದರ್ಭದಲ್ಲಿ ನನ್ನ ಹತ್ರ ಇರಲಿಲ್ಲ. ನಮ್ಮ ಮಾವನವರು ನನ್ನ ಅಳಿಯನ ಮದುವೆಗಂತ ಒಂದು ಬಟ್ಟೆಗಂತ 5,000 ರೂಪಾಯಿ ಕೊಟ್ಟಿದ್ರು. ಆ ಹಣವನ್ನು ತೆಗೆದುಕೊಂಡು ಹೋಗಿ ಡೆಪಾಸಿಟ್ ಮಾಡಿ ಆ ಸಂದರ್ಭದಲ್ಲಿ ಅಲ್ಲಿ ಕೊಟ್ಟು ನಾನು ಅದನ್ನು ಅಲ್ಲಿಂದ ನನ್ನ ಆರಂಭ ಆಯಿತು. ಆದ ನಂತರ ಉದಯವಾಣಿ ಪತ್ರಿಕೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ದ ರೈಟ್ ನ್ಯೂಸ್ ಕನ್ನಡ ಅನ್ನುವಂಥ ನ್ಯೂಸ್ ಚಾನಲ್ ಇದೆ ನಂದು. 38,000 ಫಾಲೋಯರ್ಸ್, 38K ಫಾಲೋಯರ್ಸ್ ಇದ್ದಾರೆ. ಒಂದು ಸುದ್ದಿ ಹಾಕಿದ ತಕ್ಷಣ ಕೆಲವೇ ನಿಮಿಷಗಳಲ್ಲಿ 10K 20K 1 ಮಿಲಿಯನ್ವರೆಗೂ ಅದು ವ್ಯೂಸ್ ಆಗುತ್ತೆ. ಕನ್ನಡಕ್ಕಾಗಿ ನನ್ನ ಹೋರಾಟ ಕೂಡ ಇವತ್ತಿಂದ ಅಲ್ಲ, ಬಹಳ ವರ್ಷದಿಂದ ಹೋರಾಟ ಕೂಡ ಮಾಡ್ತಾ ಇದ್ದೇನೆ. ಕನ್ನಡ ರಾಜ್ಯೋತ್ಸವ ಕೆರೆ ಬಿಡಿಸಿಯಲ್ಲಿ ಫಾರ್ ದ ಫಸ್ಟ್ ಟೈಮ್, ಮೊದಲನೇ ಬಾರಿಗೆ ಮಾಡಿದಂಥ ಹೆಗ್ಗಳಿಕೆ ಅದು ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕನ್ನಡಾಭಿಮಾನ ಸ್ವಲ್ಪ ನನ್ನಲ್ಲಿ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಒಂದು ನಮ್ಮ ಶಿವಗಂಗಾ ಬಸವರಾಜ್ MLA ಸಾಹೇಬ್ರ ಬಗ್ಗೆ ಒಂದು ಸಣ್ಣ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇವರ ಸ್ಟ್ರಗ್ಲಿಂಗ್ ಡೇಸ್ ಅಂತಲೇ ಹೇಳ್ಬೋದು. ಇವರು ವಾಲಿಬಾಲ್ ಟೂರ್ನಮೆಂಟಿಗೆಲ್ಲ ಬರ್ತಾ ಇದ್ರು, ಹುಡುಗರಿಗೆಲ್ಲ ಮಾತಾಡಿಸ್ತಾ ಇದ್ರು. ಅಮ್ಮ ದುಡ್ಡು ಕೊಡೋದು, ವಾಲಿಬಾಲ್ ಟೂರ್ನಮೆಂಟಿಗೆಲ್ಲ ಕರೀತಾ ಇದ್ವಿ, ನಾವು ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಬಹಳಷ್ಟು ಪೈಪೋಟಿ ಏರ್ಪಟ್ಟಿತ್ತು ಚನ್ನಗಿರಿ ಶಾಸಕ ಸ್ಥಾನಕ್ಕೆ. ಇವರು ಕೂಡ ಆ ಸಂದರ್ಭದಲ್ಲಿ ತುಂಬ ಪೈಪೋಟಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ಸಂಕ್ಷಿಪ್ತವಾದ ವಿವರಣೆಯ ಜೊತೆಗೆ ಒಂದು ಸುದ್ದಿಯನ್ನು ಹಾಕಿದ್ದೆ. ಚನ್ನಗಿರಿ ತಾಲೂಕಿನಲ್ಲಿ ಶಿವಗಂಗಾ ಬಸವರಾಜ್ ಗೆಲ್ತಾರೆ ಅನ್ನುವಂಥ ಸುದ್ದಿಯನ್ನು ಹಾಕಿದ್ದೆ. ಇವತ್ತಿಗೂ ಆ ಸುದ್ದಿಯನ್ನು ನಮ್ಮ ಶಾಸಕರಿಗೆ ಫಾಲೋ ಮಾಡ್ತೀನಿ, ಒಂದ್ಸಲ ನೋಡಬೇಕು. ಯಾಕಂದರೆ ಆ ಸಂದರ್ಭದಲ್ಲಿ ಅವರು, ನಾನು ಒಂದು ವಾಲಿಬಾಲ್ ಟೂರ್ನಮೆಂಟಲ್ಲಿ 5 ನಿಮಿಷ ಕುತ್ಕೊಂಡಿದ್ದೆ. ಅವರ ವ್ಯಕ್ತಿತ್ವ ಅಷ್ಟು ಹಿಡಿಸಿತ್ತು ನನಗೆ. ಆ ವ್ಯಕ್ತಿತ್ವಕ್ಕೆ ತಕ್ಕಂತೆ ಆ ಸಂದರ್ಭದಲ್ಲಿ ನಾನು ಆ ಥರ ಹೇಳಿದ್ದೆ. ಅವರು ಗೆದ್ದರೂ ಕೂಡ ಶಾಸಕರಾಗಿದ್ದಾರೆ. ಇದು ಅದೇ ಅಭಿಮಾನ ಅವ್ರ ಮೇಲೆ ಇವತ್ತಿಗೂ ನನ್ನ ಮೇಲೆ ಇದೆ. ಇಂಥ
ಇಂತಹ ಇನ್ನಷ್ಟು ಕಾರ್ಯಕ್ರಮಗಳು ನಮ್ಮ ಗ್ರಾಮದಲ್ಲಿ ನಡೀಲಿ. ಸಂಘಟಕರಿಗೆ ಯೋಜನೆ ಮಾಡಿದ್ದಾರೆ, ದೇವರು ಇನ್ನಷ್ಟು ಶಕ್ತಿಯನ್ನು ನೀಡಲಿ ಇಂತಹ ಕಾರ್ಯಕ್ರಮ ಮಾಡಲಿಕ್ಕೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.